ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ನಾಗಪಂಚಮಿ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಅಕ್ಷರ ಪರಬ್ರಹ್ಮಣೇ ನಮಃ. ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ನಾಗಪಂಚಮಿ. ನಾಗ ಎಂಬ ಪದಕ್ಕೆ ಕೇವಲ ಹಾವು ಎಂಬ ಅರ್ಥ ಮಾತ್ರವಲ್ಲ, ಇದು ಭಾರತೀಯ ಪರಂಪರೆಯಲ್ಲಿ ನಾಗನು ಶಕ್ತಿ, ರಕ್ಷಣೆ, ಅನಂತತೆ ಮತ್ತು ಪರಿವರ್ತನೆಯ ಸಂಕೇತವೂ ಆಗಿದೆ. ಪಂಚಮಿ ಚಾಂದ್ರಮಾನದ 5ನೇ ತಿಥಿ. ಶ್ರಾವಣ ಶುಕ್ಲ ಪಂಚಮಿಯಂದು ನಾಗದೇವತೆಯನ್ನು ಸ್ಮರಿಸಿ ಪೂಜಿಸುವ ಪವಿತ್ರ ದಿನವೇ ನಾಗಪಂಚಮಿ. ಈಗ ನಾವು ನಾಗದೇವರ 4 ಪ್ರಮುಖ ಕಥೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪರೀಕ್ಷಿತ ಮಹಾರಾಜ ಮತ್ತು ತಕ್ಷಕನಾಗನ ಕಥೆ. ಮಹಾಭಾರತದ ಪರಂಪರೆಯಲ್ಲಿ ರಾಜ ಪರೀಕ್ಷಿತನು ಮಹಾನ್ ರಾಜನಾಗಿದ್ದನು. ಒಂದು ಸಂದರ್ಭದಲ್ಲಿ ಅವನಿಂದ ತಪ್ಪು ಸಂಭವಿಸಿತು. ಆಗ ಋಷಿಯೊಬ್ಬರಿಂದ ಅವಮಾನದ ಕಾರಣ ಶಾಪ ದೊರಕಿತು. ತಕ್ಷಕ ಎಂಬ ನಾಗನಿಂದ ಅವನಿಗೆ ಮರಣವಾಗಲಿ ಎಂಬ ಶಾಪ ದೊರೆಯಿತು. ನಿಗದಿತ ಸಮಯದಲ್ಲಿ ತಕ್ಷಕನು ಬಂದು ಪರೀಕ್ಷಿತನ ಜೀವವನ್ನು ತೆಗೆದುಕೊಂಡನು. ಪರೀಕ್ಷಿತನ ಮಗ ಜನಮೇಜಯ ತಂದೆಯ ಮರಣದಿಂದ ತುಂಬ ದುಃಖ ಮತ್ತು ಕೋಪಗೊಂಡನು. ತಕ್ಷಕನ ಮೇಲಿನ ದ್ವೇಷದಿಂದ ಎಲ್ಲ ನಾಗಕುಲವನ್ನು ನಾಶಪಡಿಸುವ ಉದ್ದೇಶದಿಂದ ಸರ್ಪಸತ್ರ ಯಾಗವನ್ನು ಆರಂಭಿಸಿದನು. ಆ ಯಾಗದ ಅಗ್ನಿಗೆ ಅನೇಕ ಸರ್ಪಗಳು ಸೆಳೆಯಲ್ಪಡುತ್ತಿದ್ದವು. ಆ ಸಂದರ್ಭದಲ್ಲಿ ಆಸ್ತಿಕ ಮಹರ್ಷಿ ಅಲ್ಲಿಗೆ ಬಂದು ಜನಮೇಜಯನಿಗೆ ಧರ್ಮದ ಮಾರ್ಗವನ್ನು ತಿಳಿಸಿದರು. ಪ್ರತೀಕಾರದ ಕೋಪದಲ್ಲಿ ನಿರಪರಾಧಿ ಜೀವಿಗಳನ್ನು ನಾಶ ಮಾಡುವುದು ಸರಿಯಲ್ಲ ಎಂದು ಬೋಧಿಸಿದರು. ಆಗ ಯಾಗವನ್ನು ನಿಲ್ಲಿಸಿದನು. ಈ ಕಥೆಯ ನಿಜವಾದ ಪಾಠ ಏನು? ಒಬ್ಬನ ತಪ್ಪಿಗೆ ಇಡೀ ಸಮುದಾಯವನ್ನು ಶಿಕ್ಷಿಸಬಾರದು. ನೋವಿನಿಂದ ಪ್ರತೀಕಾರ ಹುಟ್ಟುತ್ತದೆ, ಜ್ಞಾನದಿಂದ ಕ್ಷಮೆ ಹುಟ್ಟುತ್ತದೆ. ಆದ್ದರಿಂದ ನಾಗಪಂಚಮಿ ನಮಗೆ ಕೋಪವನ್ನು ಕರುಣೆಯಾಗಿ ಪರಿವರ್ತಿಸಿಕೊಳ್ಳಲು ಕಲಿಸುತ್ತದೆ. ಎರಡನೆಯ ಕತೆ ಶ್ರೀಕೃಷ್ಣ ಮತ್ತು ಕಾಳಿಂಗನ ಕತೆ. ವೃಂದಾವನದ ಯಮುನಾ ನದಿಯಲ್ಲಿ ಕಾಳಿ ಎಂಬ ವಿಷಕಾರಿ ನಾಗ ವಾಸಿಸುತ್ತಿದ್ದನು. ಅವನ ವಿಷದಿಂದ ನದಿಯ ಪರಿಸರ ಹಾಳಾಗಿತ್ತು. ಜನರು ಮತ್ತು ಪ್ರಾಣಿಗಳು ಆ ಪ್ರದೇಶಕ್ಕೆ ಹೋಗಲು ಭಯಪಡುತ್ತಿದ್ದರು. ಒಮ್ಮೆ ಬಾಲಕೃಷ್ಣನು ಯಮುನೆಯೊಳಗೆ ಪ್ರವೇಶಿಸಿ ಕಾಳಿಯನ್ನು ಎದುರಿಸಿದನು. ಆ ಕಾಳಿಂಗನ ಅನೇಕ ಹೆಡೆಗಳ ಮೇಲೆ ಕೃಷ್ಣನು ನೃತ್ಯ ಮಾಡಿದನು. ಕೊನೆಗೆ ಕಾಳಿಯ ಅಹಂಕಾರ ಶಮನವಾಯಿತು. ಕೃಷ್ಣನು ಅವನಿಗೆ ಜೀವದಾನ ನೀಡಿ ಅಲ್ಲಿಂದ ತೆರಳುವಂತೆ ಸೂಚಿಸಿದನು. ಈ ಕಥೆಯ ಒಳ ಅರ್ಥ: ಯಮುನಾ ನದಿಯೇ ನಮ್ಮ ಮನಸ್ಸು, ಅನೇಕ ಹೆಡೆಗಳೇ ನಮ್ಮ ಅನೇಕ ಆಸೆಗಳು. ಕಾಳಿಯ ವಿಷ ಕೋಪ, ಅಹಂಕಾರ, ಅಸೂಯೆ, ದ್ವೇಷ. ಶ್ರೀಕೃಷ್ಣನೇ ಪರಮ ಚೈತನ್ಯ. ನಾಗಪಂಚಮಿಯು ತಿಳಿಸುತ್ತದೆ, ನಿಮ್ಮೊಳಗಿನ ವಿಷವನ್ನು ತೆಗೆದು ಪರಮ ಚೈತನ್ಯನಾದ ಶ್ರೀಕೃಷ್ಣನನ್ನು ಆರಾಧಿಸು. ಮೂರನೆಯ ಕತೆ ಸಮುದ್ರ ಮಂಥನ ಮತ್ತು ವಾಸುಕಿ ನಾಗ. ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಂಥನ ಮಾಡಿದರು. ಮಂದರ ಪರ್ವತವನ್ನು ಮಂಥನ ಕಂಬವಾಗಿ ಮತ್ತು ವಾಸುಕಿ ನಾಗನನ್ನು ಹಗ್ಗವಾಗಿ ಬಳಸಿದರು. ಮಂಥನ ಆರಂಭವಾದಾಗ ಮೊದಲು ಹೊರಬಂದದ್ದು ಹಾಲಾಹಲ ವಿಷ. ಆ ವಿಷದಿಂದ ಸೃಷ್ಟಿಯೇ ಅಪಾಯಕ್ಕೆ ಒಳಗಾಯಿತು. ಆಗ ಶಿವನು ಆ ವಿಷವನ್ನು ಸ್ವೀಕರಿಸಿ ನೀಲಕಂಠನಾದನು. ನಂತರ ಮಂಥನ ಮುಂದುವರೆದಾಗ ಅನೇಕ ದಿವ್ಯ ವಸ್ತುಗಳು ಹೊರಬಂದವು. ಕೊನೆಗೆ ಅಮೃತವೂ ದೊರೆಯಿತು. ಇದರಿಂದ ನಮಗೇನು ತಿಳಿತು? ನಾವು ಜೀವನದಲ್ಲಿ ಯಾವುದೇ ಸಾಧನೆ ಮಾಡಬೇಕಾದ್ರೂ ಮೊದಲು ಕಷ್ಟಗಳು, ಚಾಲೆಂಜಸ್ಸು ಬರುತ್ತೆ. ಅದನ್ನು ಎದುರಿಸಿ ನಿಂತರೆ ಮುಂದೆ ಸಿಗುವುದೇ ಆನಂದ, ಅಮೃತ. ಕ್ಷೀರಸಾಗರವೇ ನಮ್ಮ ಚಿತ್ತ, ಮಂದರ ಪರ್ವತವೇ ಸಾಧನೆಯ ಸ್ಥಿರತೆ, ವಾಸುಕಿಯೇ ಸಾಧನಾ ಶಕ್ತಿ, ಹಾಲಾಹಲವೇ ನಮ್ಮೊಳಗಿನ ಕೆಟ್ಟ ಸಂಸ್ಕಾರಗಳು, ಅಮೃತವೇ ಆತ್ಮಜ್ಞಾನ. ನಾಗಪಂಚಮಿಯ ದಿನ ನಮ್ಮೊಳಗಿನ ಆತ್ಮಜ್ಞಾನವನ್ನು ಎಚ್ಚರಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. 4ನೆಯ ಕತೆ ಅನಂತ ಶೇಷನಾಗ ಮತ್ತು ಶ್ರೀ ಮಹಾವಿಷ್ಣು.
ಶ್ರೀ ಮಹಾವಿಷ್ಣು ಅನಂತ ಶೇಷನಾಗನ ಮೇಲೆ ಕ್ಷೀರಸಾಗರದಲ್ಲಿ ಶಯನಿಸಿರುತ್ತಾರೆ. ಇಲ್ಲಿ ಶೇಷ ಎಂದರೆ ಉಳಿದಿರುವುದು, ಅನಂತ ಎಂದರೆ ಅಂತ್ಯವಿಲ್ಲದ್ದು. ಇಡೀ ಸೃಷ್ಟಿ ಹುಟ್ಟುತ್ತದೆ, ಬೆಳೆಯುತ್ತದೆ, ಬದಲಾಗುತ್ತದೆ ಮತ್ತು ಲಯವಾಗುತ್ತದೆ. ಆದರೆ ಎಲ್ಲ ಬದಲಾವಣೆಗಳ ಹಿಂದೆ ಬದಲಾಗದ ಅನಂತ ಚೈತನ್ಯ ಇದೆ. ಅದನ್ನು ತಿಳಿದುಕೋ. ನನ್ನೊಳಗೆ ಎಲ್ಲ ಬದಲಾವಣೆಗಳನ್ನು ಗಮನಿಸುವವನು ಯಾರು ಅಂತ ವಿಚಾರ ಮಾಡು. ಬದಲಾಗುವ ಜಗತ್ತಿನ ಮಧ್ಯೆ ಬದಲಾಗದ ಚೈತನ್ಯವನ್ನು ಅರಿತುಕೋ. ಈ ದಿನ ತಂಗಿ ತನ್ನ ಅಣ್ಣನ ಕ್ಷೇಮಕ್ಕಾಗಿ ನಾಗದೇವತೆಯನ್ನು ಆರಾಧಿಸುತ್ತಾರೆ ಅಂತಲೂ ಇದೆ. ನಾವೆಲ್ಲ ಈ ದಿನ ಏನು ಮಾಡ್ತೀವಿ? 3 ನಾಗಶಿಲೆ ಇರುವಂತಹ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಇದರ ತತ್ವವನ್ನು ನೋಡೋಣ. 3 ನಾಗಶಿಲೆ ಬೇರೆ ಬೇರೆ ಆಕಾರದಲ್ಲಿ ಇರುತ್ತೆ. ಮೊದಲನೇ ನಾಗ ಸ್ಥೂಲ ಶರೀರ, ಕಾಣುವ ದೇಹ. ಈ ದೇಹ ಯಾವುದರಿಂದ ಆಗಿದೆ? ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಇಂದ್ರಿಯಗಳ ಮೂಲಕ ಜಗತ್ತನ್ನು ಅನುಭವಿಸುತ್ತೀವಿ, ಕರ್ಮಗಳನ್ನು ಮಾಡ್ತೀವಿ. ದೇಹವೇ ಆತ್ಮವಲ್ಲ. ಈ ದೇಹ ಆತ್ಮಕ್ಕೆ ಒಂದು ಸಾಧನ ಅಂತ ತಿಳಿದುಕೋ. ಎರಡನೇ ನಾಗಶಿಲೆಗೆ ಹೋದಾಗ ಎರಡನೇ ನಾಗ ಏನು ಮಾಡುತ್ತೆ? ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ನಿಜವಾದ ಹೋರಾಟ ಇಲ್ಲೇ ಸ್ಟಾರ್ಟ್ ಆಗೋದು. ನಮ್ಮ ಮನಸ್ಸಿನಲ್ಲಿ 6 ಶತ್ರುಗಳು ಇವೆ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದನ್ನು ತಿಳಿದುಕೋ. ನಾವು ಹೊರಗಿನ ನಾಗವನ್ನು ಪೂಜಿಸುವ ಬದಲು ಒಳಗಿನ ವಿಷವನ್ನು ಗುರುತಿಸು. ಯಾವಾಗ ನಮ್ಮ ಅಂತಃಕರಣ ಶುದ್ಧವಾಗುತ್ತೋ, ಚಿತ್ತ ಶುದ್ಧವಾಗುತ್ತೋ, ಆಗ ಅಲ್ಲಿ ಭಕ್ತಿ ಮೊಳಗುತ್ತೆ. ಮೂರನೆಯ ನಾಗ ಕಾರಣ ಶರೀರ. ಈ ಶರೀರದಲ್ಲಿ ನಮ್ಮ ಅವಿದ್ಯೆ, ಸಂಸ್ಕಾರ ಮತ್ತು ವಾಸನೆಗಳ ಬೀಜರೂಪವಾದ ಎಲ್ಲ ಸೇರಿಕೊಂಡಿರುತ್ತೆ. ಯಾವಾಗ ಈ 3 ಶರೀರಗಳನ್ನು ಸರಿಯಾಗಿ ವಿಚಾರಿಸಿ ಮೂಲವನ್ನು ತಿಳಿಯುತ್ತೇವೋ ಆಗ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ನಾಗಪಂಚಮಿಯ ನಿಜವಾದ ಅರ್ಥ ಮಲಗಿರುವ ನಾಗವನ್ನು ಎಬ್ಬಿಸುವುದು ಎಂದರೆ ನಮ್ಮೊಳಗಿನ ಸುಪ್ತ ಚೈತನ್ಯವನ್ನು ಜಾಗೃತಗೊಳಿಸುವುದೇ ಆಧ್ಯಾತ್ಮಿಕ ನಾಗ ಜಾಗೃತಿ. ಎಲ್ಲರಿಗೂ ಧನ್ಯವಾದಗಳು.